ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮದ್ದೂರಲ್ಲಿರೋ ಒಂದು 49 ಗುಂಟೆ ಒಂದು ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ಫಾರ್ಮ್ ಹೌಸ್ ಬಂದ್ಬಿಟ್ಟು ಈ ಥರ ಒಂದು ಮೆಟ್ಲಿಂಗ್ ರೋಡಲ್ಲಿ ಒಂದು 200 ಮೀಟ್ರ್ ಬರಬೇಕು. ರಿಮೈನಿಂಗ್ ಕಂಪ್ಲೀಟ್ ಟಾರ್ ರೋಡ್ ಇದೆ. ನಮ್ಮ ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 3.5 ಕಿಲೋಮೀಟರ್ ಆಗುತ್ತೆ ಈ ಫಾರ್ಮ್ ಹೌಸ್ಗೆ. ಈ 20 ಫೀಟ್ ಮೆಟ್ಲಿಂಗ್ ರೋಡ್ ಮಾತ್ರ ಜಸ್ಟ್ 200 ಮೀಟ್ರ್ ಇದೆ. 200 ಮೀಟ್ರ್ ಈ ಥರ ಮೆಟ್ಲಿಂಗ್ ರೋಡಲ್ಲಿ ಬಂದರೆ ಸಿಗುತ್ತೆ ಈ 49 ಗುಂಟೆ ಫಾರ್ಮ್ ಹೌಸು. ಈ ಫಾರ್ಮ್ ಹೌಸ್ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ 66 ಕಿಲೋಮೀಟ್ರ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 3.5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರು ತಾಲೂಕಿಗೆ ಸೇರುತ್ತೆ. ನೋಡಿ, ಇದು ಎಂಟ್ರೆನ್ಸ್ ಗೇಟು. ಫ್ರಂಟಿಗೆ ವಾಲ್ ಕಾಂಪೌಂಡ್ ಮಾಡಿದ್ದಾರೆ. ಹಿಂಗೆ ಬಂದರೆ ತೋಟದ ಒಳಗಡೆ ಬರ್ತಿದ್ದಂಗೆ ಲೆಫ್ಟ್ ಸೈಡ್ಗೆ ಸ್ವಲ್ಪ ಪ್ಲೈನ್ ಲ್ಯಾಂಡ್ ಇದೆ. ಪ್ಲೈನ್ ಲ್ಯಾಂಡ್ ಅಂದರೆ ತೆಂಗಿನ ಮರಗಳಿದೆ. ಕೆಳಗಡೆ ಯಾವುದೇ ರೀತಿ ಬೆಳೆ ಬೆಳೆದಿಲ್ಲ. ನೋಡಿ, ಒಂದು 20 ಅಡಿಗೆ 100 ಅಡಿಯಷ್ಟು ಶೆಡ್ ಹಾಕಿದ್ದಾರೆ. ಕುರಿ, ಕೋಳಿ, ಹಸು ಏನು ಬೇಕಾದರೂ ಸಾಕ್ಬೋದು. ಆಲ್ಮೋಸ್ಟು ಒಂದು 30 ಹಸು ಸಾಕೋಷ್ಟು ಕೆಪಾಸಿಟಿ ಇದೆ. ಒಂದು 200ರಿಂದ 300 ಕುರಿ ಸಾಕೋಷ್ಟು ಕೆಪಾಸಿಟಿ ಇದೆ. ಕೋಳಿನೂ ಬೇಕಾದರೂ ಸಾಕ್ಬೋದು. ಡಿಪೆಂಡ್ಸ್ ಆನ್ ಅಂದರೆ ನೀವು ಯಾವ ಥರ ಮಾಡ್ಕೋತೀರ ಆ ಥರ. ನೋಡಿ, ಇದೆ ಅದು ಶೆಡ್ಡು. ಕಂಪ್ಲೀಟ್ ಫೆಸಿಲಿಟಿ ಇದೆ. ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ, ರೆಡಿ ಇದೆ. ಸದ್ಯಕ್ಕೆ ಒಂದು 2 ಹಸು, ಒಂದು 3 ಕುರಿ ಸಾಕಿದ್ದಾರೆ ಅವರು. ಯಾರಾದರೂ ಮಾಡ್ಕೊಳ್ಳೋರು ನಿಮ್ಗೆ ಯಾವ ಥರ ಬೇಕು ಆ ಥರ ಸಾಕೋಬೋದು. ಕುರಿ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, ಹಸು ಆದರೂ ಸೆಲೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ಇವರು ಒಂದು 2 ಹಸು, ಒಂದು 3 ಕುರಿ ಸಾಕಿದ್ದಾರೆ. ಶೀಟ್ ಹೌಸ್ ಇದು. ಅದೇ ಮಾಮೂಲಿ ಒಂದು 20 ಅಡಿಗೆ 100 ಅಡಿ ಇದೆ ಟೋಟಲ್ ಓವರಾಲು. ರಿಮೈನಿಂಗ್ ತೆಂಗಿನ ಮರಗಳಿದ್ದಾವೆ. ಒಟ್ಟಾರೆ ಈ ತೋಟದಲ್ಲಿ ನಾನು ಹೇಳಿದಾಗ 65 ತೆಂಗಿನ ಮರಗಳಿದೆ. 2 ಬೋರ್ವೆಲ್ ಇದೆ. 20 ಅಡಿ ಇಂಟು 100 ಅಡಿ ಶೆಡ್ ಇದೆ. ಕುರಿಗಳು ಸಾಕೋ ಶೆಡ್ಡು. ಇದನ್ನು ಬಿಟ್ಟರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ 2 ಲೇಬರ್ ರೂಮ್ ಸಿಗುತ್ತೆ. ಅದು ಶೀಟ್ ಹೌಸೇನೆ, 2 ಲೇಬರ್ ರೂಮು. ಒಳ್ಳೆ ಮಳೆಗಿರೋದ್ರಿಂದ ತೋಟ ಅಂತೂ ಫುಲ್ ಗ್ರೀನಾಗೆ ಚೆನ್ನಾಗಿದೆ. ಏನು ಎದುರುಗಡೆ ಯೆಲ್ಲೋ ಕಲರ್ ಕಾಣ್ತಿದ್ದಿಲ್ಲ, ಅದೇ ಫಾರ್ಮ್ ಹೌಸು. ಇದು ಹೇಳಿದ ಶೆಡ್ಡು ಇಂದ ಹಿಂದೆಗಡೆ ವ್ಯೂ. ಇದು 2 ಲೇಬರ್ ಶೆಡ್ ಬರುತ್ತೆ. ಹಸುಗೆ ನೀರು ಕುಡಿಯೋದಕ್ಕೆ ಅಂತ ಟ್ಯಾಂಕ್ ಮಾಡಿದ್ದಾರೆ ಚಿಕ್ಕದಾಗೆ. ಇದು ಶೆಡ್ ಹೇಳಿದ್ನಲ್ಲ, ಆ ಶೆಡ್ಡಿಗೆ ಎಂಟ್ರಿ ಡೋರ್ಗಳು ಈಸ್ಟ್ ಫೇಸಿಗೆ ಈ ಕಡೆ ಇದ್ದಾವೆ, ಆ ಸೈಡ್ ಇಟ್ಟಿಲ್ಲ. ಇದು 2 ಲೇಬರ್ ಶೆಡ್ಡು. ಒಂದು ಬೋರ್ವೆಲ್ಲು ಇದ್ರ ಒಳಗಡೆ ಇದೆ. ಕೀ ಹಾಕಿದ್ದಾರೆ, ಸೊ ನಾನು ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ. ಇನ್ನು ರಿಮೈನಿಂಗ್ ಪಾರ್ಟ್ ಬಂದರೆ ಇದೊಂದು ಸಪ್ರೇಟು ಮೋಟ್ರ್ ಸೆಟ್ಟು, ಸ್ಟಾರ್ಟ್ರೆಲ್ಲ ಇಡೋದಕ್ಕೆ ಅಂತ ಒಂದು ಸಪ್ರೇಟ್ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಇದು ಸ್ವಿಮ್ಮಿಂಗ್ ಪೂಲು ಪ್ರೆಸೆಂಟು. ಸ್ವಿಮ್ಮಿಂಗ್ ಪೂಲ್ ಬಂದ್ಬಿಟ್ಟು ಒಂದು 20 ಅಡಿಗೆ ಒಂದು 60 ಅಡಿ ಬರುತ್ತೆ. ಅಷ್ಟು ದೊಡ್ಡದಾಗಿದೆ. ಒಟ್ಟಾರೆ ಇದು 49 ಗುಂಟೆ ಪ್ರಾಪರ್ಟಿ. 27 ಗುಂಟೆ 1 RTC ಇದೆ. 21 ಗುಂಟೆ 1 RTC, 21 ಗುಂಟೆ 1 RTC ಇದೆ. ಟೋಟಲ್ 49 ಗುಂಟೆ. ಇದು ಫಾರ್ಮ್ ಹೌಸು. ಒಂದು ಹಾಲು ದೊಡ್ಡದಾಗೆ, ಒಂದು ಕಿಚನ್ನು ಮತ್ತು ಅಟ್ಯಾಚ್ ವಾಶ್ರೂಮ್ ಇರೋದು ಫಾರ್ಮ್ ಹೌಸ್ ಇದು. ಎಂಟ್ರೆನ್ಸ್ ಗೇಟಿಂದ ಬಂದರೆ ರೈಟ್ ಸೈಡ್ಗೆ ಸಿಗುತ್ತೆ ಈ ಫಾರ್ಮ್ ಹೌಸು. ಹಿಂದೆಗಡೆ ಒಂದು 20 ಗುಂಟೆ ಬಂದರೆ ಫ್ರಂಟಲ್ಲಿ ಒಂದು 27 ಗುಂಟೆ ಬರುತ್ತೆ ತೋಟ. ಇದು ಫಾರ್ಮ್ ಹೌಸ್ ಎದುರುಗಡೆ ಬರೋ ತೋಟ. ರೆಕ್ಟ್ಯಾಂಗಲ್ ಶೇಪಲ್ಲಿದೆ ತೋಟ. ಒಂದು 25ರಿಂದ 30 ವರ್ಷದ ಮರಗಳು. ಅದನ್ನು ಬಿಟ್ಟರೆ ಅದೇ ಹೇಳಿದ್ನಲ್ಲ, ಒಂದು 65 ತೆಂಗಿನ ಮರಗಳು ಬಿಟ್ಟರೆ ಒಂದು 15ರಿಂದ 20 ಬೇರೆ ಬೇರೆ ಹಣ್ಣಿನ ಗಿಡಗಳಿದ್ದಾವೆ. ಮಾವು, ಸೀಬೆ ಮತ್ತು ಪರಂಗಿ, ಈ ಥರ ಹಣ್ಣಿನ ಗಿಡಗಳಿದ್ದಾವೆ. ಇವರು ಮುಂಚೆ ಇಲ್ಲಿ ಕುರಿ ಫಾರ್ಮ್ ಮಾಡಿರೋದ್ರಿಂದ ಸ್ವಲ್ಪ ಕುರಿಗಳು ಗಿಡಗಳನ್ನ ಸ್ವಲ್ಪ ಸರಿಯಾಗಿ ಬೆಳೆಯೋಕ್ಕೆ ಬಿಟ್ಟಿಲ್ಲ. ಬಟ್ ಆದರೂ ಇದ್ದಾವೆ ಮರಗಳು, ಸ್ವಲ್ಪ ದೊಡ್ಡ ದೊಡ್ಡವಿದ್ದಾವೆ. ಒಟ್ಟು 2 ಬೋರ್ವೆಲ್ ಇದೆ. 2 ರನ್ನಿಂಗ್ ಇರೋ ಬೋರ್ವೆಲ್ಗಳೇ. ಒಂದು ಹೇಳಿದ್ನಲ್ಲ ಶೆಡ್ ಒಳಗಡೆ ಇದೆ, ಇನ್ನೊಂದು ಇಲ್ಲಿದೆ. ಸದ್ಯಕ್ಕೆ ಇದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ, ಹಾಗೆ ಬಿಟ್ಕೊಂಡಿದ್ದಾರೆ. ಇದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ ಈ ಬೋರ್ವೆಲ್ಗೆ. ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಗ್ರೀನ್ ನೆಟ್ ಹಾಕಿದ್ದಾರೆ. ಗ್ರೀನ್ ನೆಟ್ ಹಾಕಿಬಿಟ್ಟು ಬಿಟ್ಟಿದ್ದಾರೆ. ನೋಡಿ, ಮಾವಿನ ಮರಗಳಿವೆಲ್ಲ. ಒಟ್ಟಾರೆ ಇದು ಒಂದು 15 ಹಣ್ಣಿನ ಮರಗಳು ಸಪ್ರೇಟ್ ಇದ್ದಾವೆ.
ತೋಟ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ತೋಟದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನು ಪ್ರೈಸ್ ಬಂದುಬಿಟ್ಟು ಇವರು 1,75,00,000 ರೌಂಡ್ ಫಿಗರಲ್ಲಿ ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ದಯವಿಟ್ಟು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ವೀಡಿಯೋ ನೋಡಿದೆ ಅರ್ಧ ಕಾಲ್ ಮಾಡಿಬಿಟ್ಟು ಅರ್ಧ ಮತ್ತೆ ಡೀಟೇಲ್ಸ್ ಕೇಳಬೇಡಿ. ಆಲ್ ದ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನಾನು ವೀಡಿಯೋದಲ್ಲಿ. ಮತ್ತು ಹೀಗೆ ನಮ್ಮ ಚಾನಲ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಮ್ಗೆ ಇನ್ನೂ ಹೆಚ್ಚೆಚ್ಚು ತೋಟದ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಸಹಾಯ ಆಗುತ್ತೆ ನನಗೂ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.